ನೋಡಿ, ನೀವು ಕೇಬಲ್ ವೈರ್ನಿಂದ ಅದು ಹ್ಯಾಂಗ್ ಆಗಿರ್ಬೋದು. ಬಾಡಿ ಆಂಟಿಮಾರ್ಟಮ್ ಪೋಸ್ಟ್ ಮಾರ್ಟಮ್ ಹೆಣ ಸತ್ತ ಮೇಲೆ ಅದನ್ನು ನೇಣು ಹಾಕಿಬಿಟ್ರೆ ಅದರಲ್ಲಿ ಉಸಿರಾಟ ಆಸ್ಪಿಕ್ಸ ಉಪ್ಪಸದಲ್ಲಿ ಗಾಳಿ ಹೋಗೋದು ಬರೋದು ಗೊತ್ತಾಗೋದು. ಈ ನೇಣು ಹಾಕಿರೋದು ಪಡೆದು ಮರಣ ಆದ ನಂತರ ಕೂದಲು ಹಾಕಿರ್ತಿದೆ. ಆದ್ರಿಂದ ಅದರಲ್ಲಿ ಆಸ್ಪಿಕ್ಸ ಕಂಡಿಲ್ಲ. ಅಂದ್ರೆ ಆಸ್ಪಿಕ್ಸ ಅಂದ್ರೆ ಉಸಿರಿನ ತೊಂದರೆಯಿಂದ ಸತ್ತಿದ್ದಾನೆ ಅಂತ ಅದರಲ್ಲಿ ರಿಪೋರ್ಟ್ ಇದೆ. ಸೊ ಇದರಿಂದ ಈಗ ನೇಣು ಹಾಕಿದ್ರೆ ನೀವು ತೋರಿಸಿದ ಗಾಯದ ಗೊತ್ತು. ದಿಸ್ ಈಸ್ ಮಟೀರಿಯಲ್ ಆಬ್ಜೆಕ್ಟ್ ಸೀಸ್ಡ್ ಬೈ ದಿಸ್ DS. ಸೊ ಹಾಗಾದ್ರೆ ಇದನ್ನು ಯಾವುದೇ ರೀತಿಯಿಂದ ನಾವು ಹಿಂಡಿ ಇದನ್ನ ನಾನು ನೇಣು ಹಾಕಿದ್ರು ಕೂಡ ನೀವು ಹೇಳಿದಂತ 1 ಸೆಂಟಿಮೀಟರ್ ಉಂಡಾಗೋದಿಲ್ಲ. That's all you want. Your Honor, can hear the arguments of Miss PT, so-called the great surgery and surgery, great prosecutor, famous prosecutor, so many conviction has given. Yes, I proud about her. ಅವರು ತುಂಬಾ ಎಫರ್ಟ್ ಮಾಡ್ತಾರೆ. ಅವರು ನಾನು ಬಹಳ ಕಷ್ಟಪಟ್ಟು ಕೇಸ್ ಬಹಳ ಜನ ಶಿಕ್ಷೆ ಕೊಡಿಸಿದ್ದಾರೆ. ಸೊ ಈ ಕೇಸ್ನಲ್ಲಿ ಅವರು ಆರ್ಗ್ಯುಮೆಂಟ್ ಮಾಡಬೇಕು ಅಂತ ಕೇಳ್ತಾರೆ. ರೂಪಾ ಎಂಬ ಹೆಣ್ಣು ತನ್ನ ಗಂಡನನ್ನ ಕೊಲೆ ಮಾಡಿದ್ದಾಳೆ ಎಂಬ ಮೆಸೇಜ್ DSPಗೆ ಬಂದಾಗ ರೂಪಾಳ ಮನೆಗೆ ಹೋದಾಗ ರೂಪಾಳ ಗಂಗಾಧರ ಮೇಲೆ ಗಾಯವಾಗಿದ್ದು ಅದರಿಂದ ಗಂಗಾಧರನೊಳಗೆ ಉರುಳು ಹಾಕಿ ಸಾಯಿಸಿದ್ದಾರೆ ಎಂದು ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದ್ದು ಸರ್ಕಾರಿ ಪರವಾಗಿ ದಾಖಲಿಸಿಕೊಂಡಿದ್ದಾರೆ. ಮೃತರ ದೇಹವನ್ನ ಸರ್ಕಾರಿ ಆಸ್ಪತ್ರೆಗೆ ಸ್ಥಳಾಂತರಿಸಿ ಅಲ್ಲಿ ತಹಶೀಲ್ದಾರರನ್ನು ಕರೆಸಿಕೊಂಡು ಹಾಗೂ ಸಾಕಷ್ಟು ಜನ ವೈದ್ಯರೊಂದಿಗೆ ಕೂಡಿ ಪರಿಚಯ ಮಾಡಿ ಮೃತದೇಹವನ್ನ ಕ್ಷಣ ತನಿಖಾ ವರದಿಯಿಂದ ಮೂಡಿ ಬಂದಿರುತ್ತೆ. ದೇಹದ ಮೇಲೆ ಕಂಡು ಬಂದ ಗಾಯಗಳು, ಎದೆ ಹೊಟ್ಟೆಯ ಮೇಲೆ ಹೊಡೆದ ಪೆಟ್ಟುಗಳು ಇವೆಲ್ಲವೂ ಇದ್ದು ಕೊರಳಿಗೆ ದಾರವನ್ನು ಬಿಗಿದು ಅವರನ್ನ ಸಾಯಿಸಿದ್ದಾರೆ. ಸರ್, ಸಮಾಜಕ್ಕೆ ಹೆಣ್ಣು ಮಾದರಿ ಎನ್ನುವ ಈಗಿನ ಕಾಲದಲ್ಲಿ, ಗಂಡನೇ ದೇವರು ಎಂದು ಪೂಜೆ ಮಾಡುವ ಈಗಿನ ಕಾಲದಲ್ಲಿ ಈ ಹೆಣ್ಣು ತನ್ನ ಗಂಡನನ್ನೇ ಕೊಲೆ ಮಾಡಿದ್ದಾಳೆ. ಕಾರಣ, ತನ್ನ ಗಂಡ ತನ್ನ ಹೆಂಡತಿಗೆ ಮಕ್ಕಳಾಗಲಿಲ್ಲ, ಅದು ಗಂಡು ಮಗು ಆಗಲಿಲ್ಲ ಎಂದು ಬೇರೊಂದು ಮದುವೆಯನ್ನು ಆಗಬೇಕು ಎಂಬ ಈ ಚಿತ್ರಹಿಂಸೆ ಕೊಡುತ್ತಿರಬೇಕಾದ್ರೆ ಆ ಚಿತ್ರಹಿಂಸೆನ ತಾಳದೆ ಈ ಹೆಣ್ಣು ತನ್ನ ಗಂಡನನ್ನೇ ಕೊಲೆ ಮಾಡಿದ್ದಾಳೆ. ಇಂಥ ಹೆಣ್ಣುಗಳು ಈ ಭೂಮಿ ಮೇಲೆ ಇದ್ರೆ, ಅದು ಒಬ್ಬ ಗಂಡನ ಮೇಲೆ ಈ ರೀತಿ ದೌರ್ಜನ್ಯವೆಸಗಿದ್ರೆ ಇಂಥ ಹೆಣ್ಣು ಮಕ್ಕಳ ಹಾದಿಯನ್ನೇ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ತುಳಿತಾರೆ. ಅದಕ್ಕಾಗಿ ಈ ಹೆಣ್ಣಿಗೆ ಗಲ್ಲು ಶಿಕ್ಷೆ ಕೊಡಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹೆಣ್ಣುಗಳಾಗಿ ಒಬ್ಬ ಹೆಣ್ಣುಗಳ ವೈಯಕ್ತಿಕವಾಗಿ ನಿಂದನೆ ಮಾಡೋದು ಅಷ್ಟು ಸರಿಯಲ್ಲ ಅಂತ ಮಾನ್ಯ ನ್ಯಾಯಾಲಯ ಹೇಳ್ತಾರೆ. Yes. Your Honor, please see.